ಮನೆಗೆ ಬಂದ ಖುಷಿ ಟಿವಿ ಹಾಕಲು ನ್ಯೂಸ್ ಚಾನೆಲ್ ತುಂಬ ಎನ್ಕೌಂಟರ್ದ ಸುದ್ದಿ. ಅದರಲ್ಲೂ ವೇದಾಂತ್ಗೆ ಚಾಕು ಹಾಕಿರುವುದನ್ನೇ ಎಳೆದು ಎಳೆದು ತೋರಿಸುತ್ತಿರಲು ಖುಷಿ ಹೃದಯ ನೊಂದಿತ್ತು. ತನ್ನ ಅಪ್ಪ ಅಮ್ಮನ ಜೊತೆ ಅವನಿದ್ದ ಹಾಸ್ಪಿಟಲ್ಗೆ ಹೋದಳು. ಹೊರಗಡೆ ಜನ, ಪೊಲೀಸ್, ಮೀಡಿಯಾ ಅಂತ ತುಂಬಿತ್ತು. ವೇದಾಂತ್ ಇರುವಲ್ಲಿಗೆ ಬಂದಾಗ ಅವನ ಮನೆಯವರೆಲ್ಲ ನೆರೆದಿದ್ದರು. ಅವರನ್ನೆಲ್ಲ ಮಾತನಾಡಿಸಿ ಅವನನ್ನು ನೋಡಲು ಕಾಯುತ್ತಾ ಕುಳಿತಳು. ಮನದ ತುಂಬ ಸಂಕಟ, ನೋವು. ಅವನ ಮನೆಯವರನ್ನೆಲ್ಲ ಮಾತನಾಡಿಸಿ ಒಳಗೆ ಹೋದಳು ಖುಷಿ. ತನ್ನ ಸುತ್ತ ಅಳುತ್ತಾ ನಿಂತಿದ್ದ ಅಮ್ಮಂದಿರನ್ನು ನೋಡಿ ಅವರ ಮೇಲೆ ಸಿಡುಕಾಡುತ್ತಿದ್ದವ. ಅವರ ಗೋಳು ನೋಡಿ ಸಾಕಾಗಿತ್ತು ಅವನಿಗೆ. ಖುಷಿ ಒಳಗೆ ಬಂದಾಗ ಅವಳನ್ನು ನೋಡಿ ಸುಮ್ಮನಾಗಿದ್ದ. ಇನ್ನು ಸ್ವಲ್ಪ ದಿನದಲ್ಲೇ ಮದುವೆ ಇದೆ, ಹುಷಾರಾಗಿ ಇರು ಅಂದರೆ ಈ ಥರ ಮಾಡ್ಕೊಂಡಿದ್ಯಾ? ಅಯ್ಯೋ, ನನಗೇನು ಆಗಿಲ್ಲ, ಪ್ಲೀಸ್ ಸಾಕು ಮಾಡಿ ನಿಮ್ಮ ಗೋಳಾಟ. ಖುಷಿ, ನೀನೇ ಅವನಿಗೆ ಇನ್ಮೇಲೆ ಬುದ್ಧಿ ಕಲಿಸ್ಬೇಕು. ನಮ್ಮ ಮಾತು ಕೇಳೋದಿಲ್ಲ ಅಂದರು ಜನಕ್ಕೆ. ಇನ್ನು ಮದುವೆನೇ ಆಗಿಲ್ಲ, ಆಗಲೇ ಅವಳಿಗೆ ಹೇಳ್ತಿದ್ದೀರಾ? ಇವಳ ಜೊತೆ ಎಂಗೇಜ್ಮೆಂಟ್ ಆಗ್ತಿದ್ದ ಹಾಗೆ ನಮ್ಮ ವೇದ ಹಾಸ್ಪಿಟಲ್ಗೆ ಸೇರಿದ. ಇನ್ನು ಮದುವೆ ಆದರೆ ಅದೇನು ಗತಿನೋ ಅಂದರು ಕಸ್ತೂರಿ. ಅತ್ತಿಗೆ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಮ್ಮ, ಅತ್ತೆ ಹೇಳ್ತಿರೋದು ಒಂದು ಲೆಕ್ಕದಲ್ಲಿ ಸರಿ ಇದೆ ಅಂದ ವೇದಾಂತ್. ಎಲ್ಲರೂ ಅವನನ್ನು ನೋಡಿದರು. ಖುಷಿ ಅವನನ್ನು ನೋಡಿ ಕಣ್ಣು ತುಂಬಿಕೊಂಡಳು. ಎಂಗೇಜ್ಮೆಂಟ್ ಆಗ್ತಿದ್ದ ಹಾಗೆ ಅವಳ ಅದೃಷ್ಟದಿಂದ ತುಂಬ ದೊಡ್ಡದಾಗಿ ಆಗಬೇಕಿದ್ದ ಅಪಾಯ ಚಿಕ್ಕದರಲ್ಲೇ ಮುಗಿದಿದೆ. ಅವಳ ಪ್ರೀತಿ ನನ್ನ ಕಾಪಾಡಿದೆ ಅಲ್ವಾ ಅತ್ತೆ ಅಂದನು. ಅವನ ಮಾತಿಗೆ ಎಲ್ಲರೂ ಸಮಾಧಾನದಿಂದ ಮುಗುಳು ನಕ್ಕರೆ ಕಸ್ತೂರಿ ಮುಖ ತಿರುವಿ ಹೊರಗೆ ಹೋಗಿದ್ದರು. ಅಂತೂ ನಮ್ಮ ಹುಡುಗ ಹುಡುಗಿ ಪರವಾಗಿ ಮಾತಾಡೋದು ಕಲಿತುಬಿಟ್ಟ. ಸರಿ ಸರಿ ನಡೀರಿ ಎಲ್ಲ, ಅವನು ಸ್ವಲ್ಪ ರೆಸ್ಟ್ ಮಾಡಲಿ ಅಂದು ಎಲ್ಲರನ್ನೂ ಹೊರಗೆ ಕಳಿಸಿದ ಕುಸುಮ ಅವರು ಅವನು ಮಲಗುವವರಿಗೂ ಇಲ್ಲೇ ಇರಮ್ಮ ಅಂದು ಹೇಳಿ ಹೋದರು ಖುಷಿಗೆ. ಅವರೆಲ್ಲ ಹೋಗುತ್ತಿದ್ದಂತೆ ಅವನ ಹತ್ತಿರಕ್ಕೆ ಬಂದು ನಿಂತವಳು, ಏನಿದೆಲ್ಲ ಅಂದಳು. ಗಾಯ? ಅದು ಗೊತ್ತಿದೆ, ಹುಷಾರಾಗಿ ಇರಬೇಕಲ್ವಾ? ದೊಡ್ಡದಾಗಿ ಏನು ಆಗಿಲ್ಲಮ್ಮ, ಚಿಕ್ಕ ಗಾಯ ಅಷ್ಟೆ. ತುಂಬ ನೋವಾಗ್ತಿದ್ಯಾ ಅಂದಳು. ಇಲ್ಲ ಅಂದಾಗ ಅಲ್ಲಿ ಮುಟ್ಟಿ ನೋಡಿದಳು. ಅಂದ ನೋವಿನಿಂದ. ನೋವಿಲ್ಲ ಅಂದ್ರಿ? ಹಾಗೆ ಅಂದ ತಕ್ಷಣ ಹೀಗೆ ಮುಟ್ಟಿ ನೋಡ್ತಾರಾ? ಸರಿ, ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಏನಿಲ್ಲ, ನೀವು ಹುಷಾರಾಗಿರಿ. ನಿಮಗೆ ಏನಾದರೂ ಆದರೆ ನನಗೆ ತಡ್ಕೊಳ್ಳೋಕೆ ಆಗಲ್ಲ. ಇಷ್ಟು ದಿನ ನನಗೆ ಚಿಕ್ಕ ಪುಟ್ಟ ಏಟು ಆದಾಗ ಏನೂ ಅನಿಸ್ತೇ ಇರಲಿಲ್ಲ. ಆದರೆ ಇವತ್ತು ಸ್ವಲ್ಪ ಭಯ ಆಯಿತು. ಯಾಕೆ? ನನಗೆ ಏನಾದರೂ ಆದರೆ ನನ್ನ ಈ ಬಂಗಾರಿ ಎಷ್ಟು ನೋವು ಪಡ್ತಾಳೆ ಅಂತ ನೆನೆಸ್ಕೊಂಡು ಅಂದಾಗ ಕಣ್ಣು ತುಂಬಿಕೊಂಡು ಅವನ ತೋಳಿಗೆ ಹೊರಗೆ ಅಳುತ್ತಾ ಇದ್ದಳು. ನಿನ್ನ ಅಳು ನೋಡೋಕೆ ನನಗೆ ಆಗಲ್ಲಮ್ಮ, ಅಳಬೇಡ ಪ್ಲೀಸ್. ನೀವು ತುಂಬ ಸ್ಟ್ರಾಂಗ್ ಅಂತ ಗೊತ್ತು, ಅದನ್ನು ಈ ಥರ ಎಲ್ಲ ಮಾಡಿಕೊಂಡು ತೋರಿಸ್ಬೇಡಿ. ಆಯಿತು. ಬಂಗಾರಿ ಹೇಳಿ. ನನಗೆ ಕೈ ನೋವಾಗ್ತಿದೆ ಕಣೋ. ಅವನಿಗೆ ಗಾಯವಾಗಿದ್ದ ತೋಳಿಗೆ ಹೊರಗಿದ್ದಳು. ಹೋ ಸಾರಿ, ತುಂಬ ನೋವಾಯ್ತಾ? ಸಾರಿ ಕೇಳೋ ಬದಲು ಏನಾದರೂ ಕೊಟ್ಟಿದ್ರೆ ನೋವು ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ವಾ? ಮೀಸೆ ಮರೆಯಲ್ಲಿ ನಕ್ಕು ಕೇಳಿದ. ಏನು ಬೇಕು, ಜ್ಯೂಸ್ ತರಿಸಿಕೊಡ್ಲಾ? ಅಯ್ಯೋ ಮುದ್ದು, ನಾನು ಕೇಳಿದ್ದು ಜ್ಯೂಸ್ ಅಲ್ಲ, ಸ್ವೀಟ್ ಅಂದಾಗ ಅರ್ಥ ಆಗದ ಖುಷಿ ಪಿಳಿ ಪಿಳಿ ಕಣ್ಣು ಬಿಟ್ಟು ನೋಡುತ್ತಿದ್ದವಳನ್ನು ಹತ್ತಿರ ಕರೆದು ಕೆನ್ನೆ ತೋರಿಸಲು. ಅದೆಲ್ಲ ಇಲ್ಲಿ ಯಾರಾದರೂ ನೋಡಿದರೆ ಆಗಲ್ಲಪ್ಪ, ಪ್ಲೀಸ್ ಕಣೆ, ದೊಡ್ಡ ಮನಸ್ಸು ಮಾಡಿಕೊಟ್ರೆ ನನಗೆ ಸ್ವಲ್ಪ ನೋವು ಆದರೂ ಕಡಿಮೆ ಆಗುತ್ತೆ ಅಂದಾಗ ಅವಳು ಅಂಜುತ್ತಲೇ ಅವನ ಕೆನ್ನೆ ಮೇಲೆ ತುಟಿ ಹೊತ್ತಿದಳು. ಕೆನ್ನೆಗೆ ಅಷ್ಟೇನಾ? ನನ್ನ ತುಟಿಗಳು ಏನು ತಪ್ಪು ಮಾಡಿದ್ವು? ಮುಖ ಚಿಕ್ಕದು ಮಾಡಿ ಕೇಳಿದ. ಅದೆಲ್ಲ ಇಲ್ಲ ಅಂದು ಅವನಿಂದ ಸರಿಯುತ್ತಿದ್ದವಳ ಕೈ ಹಿಡಿದು ಎಳೆಯಲು ಅವನ ಸಮೀಪ ಬಂದವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ, ಕೊಡಲ್ವಾ ಅಂದ. ಅವನ ನೋಟಕ್ಕೆ ಇಲ್ಲ ಅನ್ನಲು ಆಗದೆ ಅವಳೆ ಮುಂದುವರೆದು ಅವನ ತುಟಿಗೆ ತುಟಿ ಬೆಸೆದಿದ್ದಳು. ಅವಳ ಮುತ್ತಿನ ಸವಿದವನೇ ನಾಚಿ ನಿಂತವಳಿಗೆ ಥ್ಯಾಂಕ್ಸ್ ಅಂದಿದ್ದ. ಅವನ ನೋಟಕ್ಕೆ ತಲೆ ತಗ್ಗಿಸಿ ನಿಂತಿದ್ದಳು. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಅಂದು ಒಳಗೆ ಬಂದ ಸಂಜೀವ್. ಹಲೋ ಸಿಸ್ಟರ್. ಹಾಯ್. ಆಗಲೇ ಸಿಸ್ಟರ್ ಮಾಡ್ಕೊಂಡಿಯಾ? ಹೂನಪ್ಪ ಅಂದು ಬಂದ ಕೆಲಸ ಮಾತಾಡಿ ಅಲ್ಲಿಂದ ಹೋಗಿದ್ದ. ಖುಷಿ ಕತ್ತಲು ಆಗುವವರೆಗೂ ಇದ್ದಳು. ಅವನು ಡಿಸ್ಚಾರ್ಜ್ ಆಗಿ ಮನೆಗೆ ಹೋದರೆ ಖುಷಿ ತನ್ನ ಮನೆಗೆ ನಡೆದಿದ್ದಳು. ವೇದಾಂತ್ನ ಗಾಯ ಮನೆಯವರ ಆರೈಕೆಯಿಂದ ಬೇಗನೆ ವಾಸಿಯಾಗಿತ್ತು. ಸೀರೆ ಒಡವೆಯ ಖರೀದಿಯೂ ಮುಗಿದಿತ್ತು. ಸೀರೆ ಶಾಪಿಂಗ್ಗೆ ಬರಲ್ಲ ಅಂದಿದ್ದ ವೇದ ಅವಳು ಮತ್ತೆ ಕರೆಯಲು ಮರು ಮಾತಿಲ್ಲದೆ ಬಂದಿದ್ದ. ಅವಳಿಗೆ ತಾನೇ ಚಂದದ ಸೀರೆ ಹಾಗೂ ಗಾಗ್ರಾ ಸೆಲ್ವರ್ ಕೊಡಿಸಿದ. ಎಲ್ಲರೂ ಅವರಿಬ್ಬರ ಜೋಡಿ ನೋಡಿ ಕಣ್ತುಂಬಿಕೊಂಡಿದ್ದರು. ಲಗ್ನ ಪತ್ರಿಕೆ ಊರು ತುಂಬ ಅಂಚೆಯಾಗಿತ್ತು. ಮದುವೆಯ ತಯಾರಿ ಜೋರಾಗಿತ್ತು. 2 ಮನೆ ಮುಂದೆ ಚಪ್ಪರ ಹಾಕಿ ಆಗಿತ್ತು. ಮೆಹಂದಿ ಶಾಸ್ತ್ರ ಅಂತ ಖುಷಿ ಹಾಗೂ ಕೈಯಲ್ಲಿ ಅವರ ಹುಡುಗರ ಹೆಸರಲ್ಲಿ ಮೆಹಂದಿ ಹಾಕಲಾಗಿತ್ತು.
ವೇದಾಂತ್ ತನ್ನ ಮದುವೆಗೆ ಅಂತ 1 ವಾರ ರಾಜ ಹಾಕಿದ್ದೇನೆ ಅಂತ ಹೇಳಿದ್ದ. ಆದರೆ ಅವನು ಮನೆಯಲ್ಲಿ ಇರುತ್ತಾ ಇದ್ದಿದ್ದು ಸಂಜೆ ಇಲ್ಲ ರಾತ್ರಿಯಲ್ಲೇ. ಮನೆ ತುಂಬ ಜನ, ಅತ್ತೆ ಮಾವ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಅವರ ಮಕ್ಕಳು, ಅಕ್ಕ ತಂಗಿಯರು ಎಲ್ಲ ಊರಿಂದ ಬಂದಿದ್ದರು ಖುಷಿ ಮದುವೆಗೆ. ಮನೆ ಮುಂದೆ ಹಾಕಿದ್ದ ಚಪ್ಪರಕ್ಕೆ ಪೂಜೆ ಮಾಡಿ ಒಳಗೆ ಬಂದಳು ಖುಷಿ. ಅವಳ ಕೈಯಲ್ಲಿ ಇದ್ದ ಮದರಂಗಿ ರಂಗು ನೋಡಿ ಎಲ್ಲರೂ ವೇದಾಂತ್ ಹೆಸರೇಳಿ ಅವಳನ್ನು ರೇಗಿಸಿದರು. ತನ್ನ ಕಸಿನ್ ಜೊತೆ ನಗುತ್ತಾ ಹರಟೆ ಹೊಡೆಯುತ್ತಾ ರೂಮ್ನಲ್ಲಿದ್ದ ಅವಳ ಬಳಿಗೆ ಬಂದರು ಅವಳ ಅಮ್ಮ. ಖುಷಿ, ನಾಳೆ ರೆಸಾರ್ಟ್ಗೆ ಹೋಗೋದು, ಎಲ್ಲ ಪ್ಯಾಕ್ ಮಾಡ್ಕೊ, ಅಲ್ಲಿ ಹೋಗಿ ಅದಿಲ್ಲ ಇದಿಲ್ಲ ಅನ್ಬೇಡ. ಸರಿ. ಅವಳು ತನ್ನ ಎಲ್ಲ ಬಟ್ಟೆ, ಮೇಕಪ್, ಬೇಕಿದ್ದ ಎಕ್ಸ್ಟ್ರಾ ಎಲ್ಲವನ್ನು ಪ್ಯಾಕ್ ಮಾಡಿದಳು. ಶಾಪಿಂಗ್ ಅಂಗಡಿಯಲ್ಲಿ ತನ್ನ ಗೆಳತಿಗಾಗಿ ಗಿಫ್ಟ್ ಒಂದನ್ನು ಖರೀದಿಸಲು ಬಂದಿದ್ಲು ಪೂರ್ಣಿ. ಅವಳ ಫೋನ್ ರಿಂಗ್ ಆಗಲು ನೋಡಿದಳು. ರಿಷಿ ಕಾಲ್ ಮಾಡಿದ. ಅವನ ನಂಬರ್ ಕೊಟ್ಟ ಮೇಲೆ ಅಂದೆ ಸಂಜೆ ಅವನಿಗೆ ಅವಳಿಂದ ಫೋನ್ ಹೋಗಿತ್ತು. ಅವಳ ಜೊತೆ ಚಾಟಿಂಗ್, ಅವಾಗವಾಗ ಕಾಲ್ ನಡೆಯುತ್ತಿತ್ತು. ಪಿಕ್ ಮಾಡಿದವಳೆ. ಹೇಳಿ ಅಂದಳು. ಏನು ಮಾಡ್ತಿದ್ದೀರಾ? ಖುಷಿಗೆ ಗಿಫ್ಟ್ ತಗೊಳ್ಳೋಕೆ ಬಂದಿದ್ದೆ. ಹೋ, ಹಾಗಾದರೆ ಔಟ್ಸೈಡ್ ಇದ್ದೀರಾ? ಮೀಟ್ ಮಾಡಬಹುದಾ? ಅವನೇ ಕೇಳಿದ. ಸರಿ ಅಂದು ಅವಳಿದ್ದ ಅಡ್ರೆಸ್ ಹೇಳಲು ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಬಂದಿದ್ದ ಅವನು. ಏನು ಮೇಡಮ್, ಏನು ಸಮಾಚಾರ? ಮೇಡಮ್ ಇಲ್ಲ, ಬೇಡ, ಪೂರ್ಣಿ ಅಂತ ಅಂದರೆ ಸಾಕು. ಓಕೆ ಅಂದು ಕಾಫಿ ಶಾಪ್ಗೆ ಕರೆದುಕೊಂಡು ಹೋಗಿದ್ದ. ಮತ್ತು ನಿಮ್ಮ ಫ್ರೆಂಡ್ ಮದುವೆ ಆಗ್ತಿದ್ದಾರೆ, ನಿಮ್ಮದು ಯಾವಾಗ? ಮನೆಯಲ್ಲಿ ಈ ವರ್ಷ ಮಾಡೋಕ್ಕೆ ರೆಡಿ ಇದ್ದಾರೆ, ನಾನು ಬೇಡ ಅಂತಿದ್ದೀನಿ. ಯಾಕೆ? ಸುಮ್ಮನೆ. ಹೇಳಿ, ಪರವಾಗಿಲ್ಲ. ಅದು ಅದು ಯಾರನ್ನಾದರೂ ಲವ್ ಮಾಡ್ತಿದ್ದೀರಾ? ಹಾಗೇನಿಲ್ಲ, ನಮ್ಮ ಮಾವಾಗೆ ಕೊಡಬೇಕು ಅಂತ ಇದ್ದಾರೆ, ಅದಕ್ಕೆ. ಹೌದಾ? ಮುಖ ಬಿಟ್ಟು ಕೇಳಿದ. ಆದರೆ ನನಗೆ ನಮ್ಮ ಮಾವನ ಮದುವೆ ಆಗೋಕೆ ಇಷ್ಟ ಇಲ್ಲ, ಅದಕ್ಕೆ ಬೇಡ ಅಂತಿದ್ದೀನಿ. ಯಾಕೆ ಇಷ್ಟ ಇಲ್ಲ? ಅವರಿಗೆ ನನಗೆ ತುಂಬ ಏಜ್ ಡಿಫ್ರೆನ್ಸ್ ಇದೆ. ಅಲ್ಲದೆ ನನಗೆ ಹೀಗೆ ಇರಬೇಕು ಅಂತ ಆಸೆ ಇರುತ್ತೆ ಅಲ್ವಾ? ಹೌದೌದು, ಹೀಗೆ ಇರಬೇಕು ನಿಮ್ಮ ಹುಡುಗ. ಎಲ್ಲರಿಗೂ ಇರೋ ಥರಾನೇ ನನಗೂ ಆಸೆ ಇರೋದು. ಚೆನ್ನಾಗಿರಬೇಕು, ಕೆಲಸ ಇರಬೇಕು, ಹಾಗೆ ಹೀಗೆ ಅಂತ ನಂತರ ಇದ್ದರೆ ಓಕೆನಾ? ಅವಳು ಅವನನ್ನು ನೋಡಲು ಕೇಳಿದೆ, ನಂತರ ಇದ್ದರೆ ಓಕೆನಾ ಅಂತ. ಹೋ, ನಿಮ್ಮ ಥರ ಇದ್ದರೆ ಯಾರು ಬೇಡ ಅಂತಾರೆ? ಹಾಗಾದರೆ ನಾನು ಓಕೆನಾ? ಆಶ್ಚರ್ಯದಿಂದ ಕಣ್ಣು ಬಿಟ್ಟು ನೋಡಿದವಳನ್ನು ಓಕೆನಾ ಅಂದ. ವೇದಾಂತ್ ಸರ್ಗೆ ಗೊತ್ತಾದರೆ ಅಷ್ಟೇ. ಅವನನ್ನು ಯಾಕೆ ಮಧ್ಯೆ ತರ್ತೀರಾ? ನೀವು ಹೇಳ್ರಿ, ನಾನು ಹೋಗ್ತೀನಿ. ಅಯ್ಯೋ, ಏನಾದರೂ ಸರಿಯಾಗಿ ಹೇಳಿ ಹೋಗ್ರಿ. ಹೀಗೆ ಎದ್ದು ಹೋದರೆ ನಾನೇನು ಅಂದ್ಕೊಳ್ಳಿ? ಇವಾಗ ಸದ್ಯಕ್ಕೆ ಏನು ಹೇಳೋದಿಲ್ಲ. ತಲೆಗೆ ಹುಳ ಬಿಡೋದೆಲ್ಲ. ಹುಡುಗೀರು ಇದ್ದೀರಲ್ಲ, ತುಂಬ ಚಾಲಾಕಿಗಳು ನೀವು. ಇರಿ, ಬಂದೆ, ಡ್ರಾಪ್ ಮಾಡ್ತೀನಿ ಅಂದು ಅವಳನ್ನು ಡ್ರಾಪ್ ಮಾಡಲು ಹೋದ. ಅವಳನ್ನು ಬೈಕ್ನಲ್ಲಿ ಕೂರಿಸಿಕೊಂಡು ಅವಳು ಹೇಳಿದ್ದಲ್ಲಿಗೆ ಬಂದು ಇಳಿಸಿದವ. ನೋಡಿ, ಇನ್ನೊಂದು ಸಲ ಯೋಚಿಸಿ. ನನ್ನಂಥ ಒಳ್ಳೆ ಹುಡುಗ ಹುಡುಕಿದ್ರೂ ಸಿಗಲ್ಲ. ಪ್ಲೀಸ್ ಏನಾದರೂ ಹೇಳಿ ಪೂರ್ಣಿ. ಮದುವೆ ಮನೇಲಿ ಸಿಗ್ತೀರಾ ಅಲ್ವಾ? ಅಲ್ಲಿ ಹೇಳ್ತೀನಿ, ಬಾಯ್. ರೀ, ಅಲ್ಲಿಯವರೆಗೂ ಕಾಯೋಕೆ ಆಗಲ್ಲ. ಇವಾಗಲೇ ಏನಾದರೂ ಹೇಳ್ದಿದ್ರೆ 2 ದಿನ ವೆಯ್ಟ್ ಮಾಡಿ, ಯೋಚಿಸಿ ಹೇಳ್ತೀನಿ ಅಂದು ಮನೆ ದಾರಿ ಹಿಡಿದಳು. ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರೂ ಈ ಹುಡುಗಿಯರ ಮನಸ್ಸಲ್ಲಿ ಏನಿದೆ ಅನ್ನೋದು ಅರ್ಥ ಮಾಡಿಕೊಳ್ಳೋಕೆ ಆಗಲ್ಲ ನೋಡು ಅಂದು ಅವನು ಅಲ್ಲಿಂದ ನಡೆದ. ಖುಷಿ ಮನೆಯಲ್ಲಿ ಅರಿಶಿಣ ಶಾಸ್ತ್ರ ನಡೆಯುತ್ತಿತ್ತು. ಅವಳನ್ನು ಕೂರಿಸಿ ಎಲ್ಲರೂ ಅವಳ ಮುಖ ಕೈಕಾಲುಗಳಿಗೆ ಅರಿಶಿಣ ಹಚ್ಚಿ ಆರತಿ ಮಾಡಿ ಸ್ನಾನ ಮಾಡಿಸಿದ್ದರು. ಅರಿಶಿಣ ಚಂದನದಲ್ಲಿ ಮುಳುಗೆದ್ದ ಅವಳು ಇನ್ನಷ್ಟು ಮುದ್ದಾಗಿ ಕಾಣುತ್ತಿದ್ದಳು. ಕೈಯಲ್ಲಿನ ಹಸಿರು ಬಳೆ, ಕೆಂಪು ಮದರಂಗಿ ಅವಳ ಅಂದವನ್ನು ಹೆಚ್ಚಿಸಿತ್ತು. ವೇದಾಂತ್ ಹೆಸರಿನಲ್ಲಿ ಅಡಗಿದ್ದ ನಾಚಿಕೆ ಅವಳಿಗೆ ಮತ್ತಷ್ಟು ಮೆರುಗು ನೀಡಿತು. ಇತ್ತ ಕಡೆ ದೊಡ್ಡ ಮನೆಯಲ್ಲಿ ಅರಿಶಿಣ ಶಾಸ್ತ್ರ ಮಾಡಲು ಅವನ ಅಮ್ಮಂದಿರು, ಅಕ್ಕ, ಅತ್ತಿಗೆ, ತಂಗಿಯರು, ತಮ್ಮಂದಿರು ಎಲ್ಲ ಕಾಯುತ್ತಿದ್ದರು. ಆ ಪುಣ್ಯಾತ್ಮನೋ ಯಾವುದೋ ಕೇಸ್ ಮೇಲೆ ಹೊರಗೆ ಹೋಗಿದ್ದವ ಇನ್ನೂ ಬಂದಿರಲಿಲ್ಲ. ಅವನಿಗೆ ಇನ್ನೊಂದು ಸಲ ಫೋನ್ ಮಾಡ್ರೋ ಯಾರಾದರೂ ಅಂದರು ಜಾನಕಿ. ಅಕ್ಕ, ನಿಮ್ಮ ಮುದ್ದು ಜಾಸ್ತಿ ಆಯಿತು ಅವನಿಗೆ.
ಅಹಲ್ಯ ನನ್ನ ಮಗ ಹೇಳಿದ್ದ ಸಮಯಕ್ಕೆ ಬರ್ತಾನೆ. ನೀವು ಈ ಶ್ರವ್ಗೆ ಮಾಡ್ತೀರಿ, ನಾನು ಫೋನ್ ಮಾಡ್ತೀನಿ ಅಂದು ಒಳಗೆ ನಡೆದರು. ಶ್ರವಣ್ಗೆ ಅರಿಶಿಣ ಹಚ್ಚಲು ಹೋದ ಕೌಸಲ್ಯ ಅವರನ್ನು ತಡೆದವ. ದೊಡ್ಡಮ್ಮ, ಅವನು ಬಂದ ಮೇಲೆ ಇಬ್ಬರಿಗೂ ಮಾಡಿ ಅಂದು ಅಹಲ್ಯ ಅವರಿಗೆ ಹೇಳಲು, ಅಯ್ಯೋ ಮಗನೇ, ಅವನಿಗಾಗಿ 3 ವರ್ಷದಿಂದ ನೀನು ಕಾಯೋದೇ ಆಯಿತು. ನೀನು ಮಾಡಿಸ್ಕೊ, ಅವನಿಗೆ ಯಾಕೆ ಕಾಯ್ತೀಯ? ದೊಡ್ಡಮ್ಮ, ಇವನೇ ಹೀಗೆ ಕಾಯ್ಬೇಕಾದ್ರೆ ಪಾಪ ಹತ್ತಿಗೆ, ಅವರನ್ನು ಅದೆಷ್ಟು ಕಾಯಿಸ್ತಾನೋ ಅಂದಳು ಶ್ರೇಯ. ಅದು ನಿಜಾನೇ, ಮೊದಲೇ ಸ್ವಲ್ಪ ಕೋಪಿಷ್ಟ ಪಾಪ ಆ ಹುಡುಗಿ ಅಂದಳು ರಾಶಿ. ನೀವೆಲ್ಲ ಸುಮ್ಮನೆ ಇರಿ, ಅವನು ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾನೆ ಅಂದರು ಜಾನಕಿ. ಅವನಿಗೆ ಕುಸುಮ ಅವರಿಗೆ ಕಾಲ್ ಮಾಡಲು ಅವನು ಪಿಕ್ ಮಾಡಲಿಲ್ಲ. ಅವರು ಮತ್ತೆ ಮಾಡಲಿಲ್ಲ. ಸುಮ್ಮನಾದರು, ಬ್ಯುಸಿ ಇರಬೇಕು ಅಂದುಕೊಂಡರು. ವೇದಾಂತ್, ಸಂಜೀವ್ ಇಬ್ಬರು MP ಮನೆಯಲ್ಲಿ ಇದ್ದರು. ಸಾರಿ ಸರ್, ನಿಮ್ಮ ಮಗ ತಪ್ಪು ಮಾಡಿ ನಮ್ಮ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ರು. ಕೋರ್ಟ್ ಇನ್ನು ಕಸ್ಟಡಿ ತಗೊಳ್ಳೋಕೆ ಹೇಳಿತ್ತು. ಆದರೆ ಅವರೇ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ತಪ್ಪಿಸಿಕೊಂಡು ಹೋಗೋಕೆ ನೋಡಿದ್ರು. ನಾವು ಎನ್ಕೌಂಟರ್ ಮಾಡಬೇಕಾಯ್ತು. ಸತ್ತವರಲ್ಲಿ MP ಮಗ ಒಬ್ಬ. ಗುಡ್. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಅವನು ಮಾಡಿದ ತಪ್ಪಿಗೆ ಸರಿಯಾಗಿದ್ದ ಶಿಕ್ಷೆ ಆಗಲೇಬೇಕು ಬಿಡಿ. ಅವನ ಕತೆ ಮುಗೀತಲ್ಲ. ಇನ್ನು 2 ದಿನದಲ್ಲಿ ನಿಮ್ಮ ಮದುವೆ ಅಂತ ಕೇಳ್ಪಟ್ಟೆ ಅಂದರು. ಹೌದು ಸರ್ ಅಂದು ಸಂಜೀವ್ ಕಡೆ ಇದ್ದ ಕವರ್ ತಗೊಂಡು ಅವರಿಗೆ ಕಾರ್ಡ್ ಕೊಟ್ಟು ತಪ್ಪದೆ ಬರಬೇಕು ಸರ್ ಅಂದ ವೇದಾಂತ್. ಖಂಡಿತ ಬರ್ತೀನಿ. ನಿಮ್ಮಂಥ ಆಫೀಸರ್ ಇರೋದು ಸಮಾಜಕ್ಕೆ ತುಂಬ ಒಳ್ಳೆಯದು. ನಿಮ್ಮ ಬಗ್ಗೆ ಒಳ್ಳೊಳ್ಳೆ ಮಾತು ಕೇಳಿದ್ದೀವಿ. ಬರ್ತೀವಿ. ಗುಡ್ ಜಾಬ್. ಥ್ಯಾಂಕ್ಸ್ ಸರ್, ನಾವಿನ್ನೂ ಬರ್ತೀವಿ ಅಂದು ಅಲ್ಲಿಂದ ನಡೆದವ. ಓಕೆ ಅಂದು ಅವರನ್ನು ಕಳಿಸಿದ್ದ MP ಅವನ ಕೈಯಲ್ಲಿದ್ದ ಕಾರ್ಡನ್ನು ಕಿತ್ತಿಸಿದು ಅಲ್ಲೂ ಮಸೆದಿದ್ದ. ನನ್ನ ಮಗನನ್ನು ಸಾಯಿಸಿ ಇವನು ಮದುವೆ ಆಗ್ತಿದ್ದಾನೆ ಅಂತ ಸಿಟ್ಟಿಂದ ಅಂದವ ಅಲ್ಲಿಂದ ನಡೆದಿದ್ದ. ವೇದಾಂತ್ ಅವರ ನಗುಮುಖ ನನಗೇನು ಫೇಕ್ ಅಂತ ಅನಿಸ್ತು. ಅನ್ಸೋದೇನು, ಅದೇ ನಿಜ. ಅವರದು ಫೇಕ್ ಸ್ಮೈಲ್. ಅಂದರೆ ಒಳಗೊಳಗೆ ಏನೋ ಮಸಲತ್ತು ನಡೀತಿದೆ ಅಲ್ವಾ? ಇನ್ನೇನು ಮಾಡ್ತಾರೆ, ನಮ್ಮನ್ನು ಒಡೆಯೋಕೆ ಅವರ ಚೇಲಾಗಳನ್ನು ಕಳಿಸ್ತಾರೆ. ಇಲ್ಲ, ಇನ್ಫ್ಲೂಯೇಷನ್ಸಿಂದ ನಮ್ಮನ್ನೇ ಬೇರೆ ಕಡೆ ಎತ್ತಂಗಡಿ ಮಾಡಿಸ್ತಾರೆ ಅಷ್ಟೇ. ವೇದ, ಇನ್ನು 2 ದಿನದಲ್ಲಿ ನಿನ್ನ ಮದುವೆ ಇದೆ. ಸ್ವಲ್ಪ ಹುಷಾರಾಗಿ ಇರೋ ಮಾರಾಯ. ಸಂಜು. ಅಲ್ಲದೆ ಆ ರುದ್ರ ಕಡೆ ರೌಡಿಗಳು ಅವಳಿಂದ ಬಿದ್ದಿದ್ದಾರೆ. ಅವಳು ಅಂದರೆ ಯಾರೋ? ನಿಮ್ಮ ಸಿಸ್ಟರ್ ಕಣಪ್ಪ. ಅವಳೇ ಅಲ್ವಾ ಡ್ರಗ್ಸ್ ವಿಷಯದಲ್ಲಿ ನಮಗೆ ಹೆಲ್ಪ್ ಮಾಡಿದ್ದು. ಅದು ಅವರಿಗೆ ಗೊತ್ತಾಗಿದೆ. ಅದಕ್ಕೆ. ಅಂದರೆ ಮುಂದೆ ಏನು ಮಾಡೋದು? ಅವಳನ್ನು ಹುಷಾರಾಗಿ ನೋಡ್ಕೊಬೇಕು. ಹುಷಾರಾಗಿ ಇರೋಕೆ ಹೇಳಬೇಕು. ಅದಕ್ಕೂ ಮೊದಲು ಅವನನ್ನು ಹಿಡಿಯಬೇಕು ವೇದ. ಅವನ ತಮ್ಮನ ಬೇರೆ ಬಿಡಿಸಿದ್ದಾನೆ. ಏನು ಮಾಡೋದು ನೋಡೋಣ. ಅಷ್ಟರಲ್ಲಿ ಅವನ ಫೋನ್ ರಿಂಗಣಿಸಲು ಮನೆಯಿಂದ ಮೇಲೆ ಫೋನ್ ಮಾಡ್ತಿದ್ದಾರೆ. ಅಂದವ ರಿಸೀವ್ ಮಾಡಿ ಮಾತಾಡಿ ಬರ್ತೀನಿ ಅಂದ. ಸರಿ ಹೋಗು, ನಾನು ಸ್ಟೇಷನ್ಗೆ ಹೋಗ್ತೀನಿ ಅಂದ ಸಂಜೀವ್. ಇವಾಗ ಮನೆಗೆ ಹೋದರೆ 2 ದಿನ ನನ್ನ ಲಾಕ್ ಮಾಡ್ತಾರೆ ಕಣೋ. ಜೋರಾಗಿ ನಕ್ಕ ಸಂಜೀವ್. DCP ಸಾಹೇಬ್ರಿಗೆ ಲಾಕ್ ಮಾಡ್ತಾರೆ ಅಂತ ಭಯನೋ? ಅದಕ್ಕೆ ಹೋಗದೇ ಇರ್ತೀಯಾ? ಏನೋ ಶಾಸ್ತ್ರ ಮಾಡೋಕ್ಕೆ ಕರೀತಿದ್ದಾರೆ, ಹೋಗಪ್ಪ ಅಂದಾಗ ಇಬ್ಬರು ಬೈಕೇರಿ 2 ದಿಕ್ಕಿಗೆ ನಡೆದರು. ಕತ್ತಲ ಗೋಡನ್ನಲ್ಲಿ ಎಣ್ಣೆ ಹೊಡೆಯುತ್ತಾ ಕುಳಿತಿದ್ದವರ ಮುಂದೆ ಬಂದು ನಿಂತ ಒಬ್ಬ. ಏನು ಸುದ್ದಿ ತಂದೆ? ಅಣ್ಣ, ಆ DCP ಮತ್ತು ಆ ಹುಡುಗಿ ಇಬ್ಬರದು ಮದುವೆ ಇದೆ ಅಣ್ಣ. ಶಬಾಷ್, ಒಳ್ಳೆ ಸುದ್ದಿ ತಂದೆ. ಅವರ ಮದುವೆ ಆಗೋವರೆಗೂ ಎಲ್ಲ ಸುಮ್ಮನೆ ಇರಿ. ಆಮೇಲೆ ಅವರಿಗೆ ನಮ್ಮ ಕಾಟ ತೋರಿಸೋಣ. ಹಾ ಅಣ್ಣ ಅಂದು ಅಲ್ಲಿಂದ ಹೋದ ಅವ. ಅಣ್ಣ, ಅವನು ನನಗೆ ತುಂಬ ಹೊಡೆದು ಬಿಟ್ಟ. ಅವನ ಕತೆ ನಾನೇ ಮುಗಿಸ್ಬೇಕು. ಬೇಡ ಕಪಾಲಿ, ಅವನ ತಂಟೆಗೆ ನೀನು ಹೋಗಬೇಡ. ಹುಡುಗರನ್ನು ಕಳಿಸೋಣ ಅಂದು ಪ್ಲಾನ್ ರೆಡಿ ಮಾಡತೊಡಗಿದರು. ಮನೆಗೆ ಬಂದವನ ಸುತ್ತ ನಿಂತವರು ಸಹಸ್ರನಾಮಾಚರಣೆ ಶುರು ಮಾಡಿದರು. ಸಮಾಧಾನ, ಇವಾಗ ಬಂದೆ ಅಲ್ವಾ, ಅದೇನು ಶಾಸ್ತ್ರ ಮಾಡ್ಕೊಳ್ಳಿ. ವೇದ, ಮದುವೆ ಎಲ್ಲ ಮುಗಿಯೋವರೆಗೂ ನೀನು ಎಲ್ಲಿಗೂ ಹೋಗೋ ಹಾಗಿಲ್ಲ. ಓಕೆ
ಹೋಮ್ ಮಿನಿಸ್ಟರ್ಗಳು ಆರ್ಡರ್ ಮಾಡಿದ ಮೇಲೆ ನಾನು ನನ್ನ ಕಾಲನ್ನು ಹೊರಗೆ ಇಡುವುದಿಲ್ಲ, ಓಕೆನಾ ಅಂದ. ಅಣ್ಣ ತಮ್ಮ ಇಬ್ಬರನ್ನು ಕೂರಿಸಿ ಅರಿಶಿನ ಹಚ್ಚಿ ಆರತಿ ಮಾಡಿ ಬಿಸಿ ನೀರಿನ ಸ್ನಾನ ಮಾಡಿಸಲು ಇಬ್ಬರಿಗೂ ಮದುಮಕ್ಕಳ ಕಳೆ ಬಂದಿತ್ತು. ಕೈಯಲ್ಲಿ ಕಂಕಣ, ಅರಿಶಿನ, ಮೈ ಜೊತೆಗೆ ಬಿಳಿ ಪಂಚೆ ಹುಟ್ಟು ಮನೆಯವರಿಂದ ಆಶೀರ್ವಾದ ಪಡೆದಾಗ ಅವರಿಬ್ಬರನ್ನು ನೋಡಿ ಎಲ್ಲರೂ ಖುಷಿಪಟ್ಟಿದ್ದರು. ಪದೇ ಪದೇ ಅದೇ ನಂಬರ್ಗೆ ಫೋನ್ ಮಾಡುತ್ತಿದ್ದರು ಕಸ್ತೂರಿ. ಛೆ, ಅದೇನು ಹುಡುಗಿಯೋ, ಅಲ್ಲಿಗೆ ಹೋದಾಗಿನಿಂದ ನನ್ನ ಜೊತೆ ಸರಿಯಾಗಿ ಮಾತಾಡಿಲ್ಲ. ಫೋನ್ ಹಗಲೆಲ್ಲ ಸ್ವಿಚ್ ಆಫ್ ಮಾಡಿರ್ತಾಳೆ, ರಾತ್ರಿ 12ರ ಮೇಲೆ ಆನ್ ಮಾಡ್ಕೊತಾಳೆ. ಇವರೆಲ್ಲ ಮದುವೆ ಸಂಭ್ರಮದಲ್ಲಿ ಇರೋದು ನೋಡೋಕೆ ಆಗ್ತಿಲ್ಲ. ನನ್ನ ಮಗಳು ಇರೋ ಜಾಗದಲ್ಲಿ ಅದು ಯಾವಳನ್ನು ತರ್ತಿದ್ದಾರೆ ಅಂದುಕೊಂಡು ಮತ್ತೆ ಫೋನ್ ಮಾಡಲು, ನಿನ್ನ ಮಗಳು ಇಲ್ಲಿ ಇದ್ದಾಗೆ ಅಲ್ಲಿ ಇಲ್ಲಮ್ಮ, ಅವಳು ತುಂಬ ಬದಲಾಗಿದ್ದಾಳೆ. ರಾತ್ರಿ ಮನೆಗೆ ಬರೋದು 12 ಗಂಟೆ ಮೇಲೇನೆ. ಸುಮ್ಮನೆ ಯಾಕೆ ಅವಳಿಗೆ ಫೋನ್ ಮಾಡ್ತೀಯಾ? ನೀನು ಸುಮ್ಮನೆ ಇರು. ಆ ವೇದ ಹತ್ರ ಈ ಮದುವೆ ಆಗಬೇಡ, ಕವನ ಬರಲಿ ಅಂತ ಹೇಳೋದು ಬಿಟ್ಟು ನೀನು ಎಲ್ಲರಿಗಿಂತ ಜಾಸ್ತಿ ಓಡಾಡ್ತಿದ್ಯಾ. ಅಮ್ಮ, ನಾನು ನಿನ್ನ ಮಗಳ ಪರವಾಗಿ ಏನು ಮಾತಾಡಲ್ಲ. ಅವಳ ಮನಸ್ಸಲ್ಲಿ ಏನಿದೆಯೋ ಯಾರಿಗೊತ್ತು. ನೀನು ಸುಮ್ಮನೆ ಅವನ ಮದುವೆ ಸಂಭ್ರಮದಲ್ಲಿ ಪಾಲ್ಗೊಳ್ಳುವುದು ನೋಡು. ಅವನ ಮದುವೆಯಲ್ಲಿ ಏನಾದರೂ ಗಲಾಟೆ ಮಾಡೋಕೆ ನೋಡಿದರೆ ನಾನು ಸುಮ್ಮನೆ ಇರಲ್ಲ. ಇಷ್ಟು ದಿನ ಆದಮೇಲೆ ಅವನು ಮದುವೆ ಆಗೋಕೆ ಒಪ್ಪಿ ಮದುವೆ ಆಗ್ತಿದ್ದಾನೆ. ಹೋಗೋ ಹೋಗು, ಗೊತ್ತಿದೆ ಅಂದರು. ಕಾರ್ತಿ ಅವನ ಅಮ್ಮನ ಮುಖ ನೋಡಿ ಅಲ್ಲಿಂದ ಹೊರಟಿದ್ದ. ಮರುದಿನ ಎಲ್ಲರಲ್ಲೂ ಗಡಿಬಿಡಿ. ಮದುವೆಯ ಮನೆ ಅಂದರೆ ಕೇಳಬೇಕೆ? ನಮ್ಮ ಟೀಚರಮ್ಮ ಫುಲ್ ಹ್ಯಾಪಿ ಆಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಅವಳ ಹುಡುಗನಿಗೆ ಫೋನ್ ಮಾಡಿ ಮಾತಾಡಿ ಖುಷಿಯಾಗಿದ್ದಳು. ಮಧ್ಯಾಹ್ನದವರೆಗೆ ಎಲ್ಲರೂ ಅವಳನ್ನು ಮತ್ತೊಮ್ಮೆ ಕೂರಿಸಿ ಆರತಿ ಮಾಡಿ ದೇವಸ್ಥಾನಕ್ಕೆ ಕಳಿಸಿ ಬಂದು ರೆಸಾರ್ಟ್ಗೆ ಹೊರಡಿಸಲು ಅವಳ ದುಃಖ ಕಣ್ಣೀರ ರೂಪದಲ್ಲಿ ಹೊರಬಂದಿತ್ತು. ಅವಳಿಂದೆ ಅವಳ ಅಮ್ಮ, ಅಜ್ಜಿ, ತಮ್ಮ ಕಣ್ಣೀರು ಹಾಕಿದರು. ಕಂಡು ಕಾಣದಂತೆ ಕಣ್ಣು ಒರೆಸಿಕೊಂಡ ಅವಳ ಅಪ್ಪ ಎಲ್ಲರೂ ಮನೆ ಮಗಳನ್ನು ಕಳಿಸುವಾಗ ಹತ್ತರು. ಪೂರ್ಣಿ ಸೇರಿದಂತೆ ಅವಳ ಅತ್ತೆಯರು ಎಲ್ಲ ಸೇರಿ ಅವರನ್ನೆಲ್ಲ ಸಮಾಧಾನ ಮಾಡಿ ರೆಸಾರ್ಟ್ಗೆ ಹೊರಡಿಸಿದರು. ದಾರಿಯಲ್ಲಿ ಬರುವಾಗಲೂ ಅವಳ ಅಳು ನಿಂತಿರಲಿಲ್ಲ. ಇತ್ತ ಕಡೆ ಇಬ್ಬರು ಮಕ್ಕಳನ್ನು ರೆಸಾರ್ಟ್ಗೆ ಕರೆತಂದು ಅಲ್ಲಿ ಹೊರಗಿದ್ದ ಗಣಪತಿ ದೇವಸ್ಥಾನದಲ್ಲಿ ಕೂರಿಸಿದ್ದರು. ಹುಡುಗಿಯರು ಬರುತ್ತಿದ್ದಂತೆ ಅವರ ಜೊತೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅವರನ್ನು ಛತ್ರದ ಒಳಗೆ ಬರಮಾಡಿಕೊಂಡು ಒಂದೊಂದೇ ಶಾಸ್ತ್ರಗಳನ್ನು ಶುರು ಮಾಡಿದ್ದರು. ಖುಷಿ ಮೆರೂನ್ ಬಣ್ಣದ ನೆಟ್ಟೆಡ್ ಸ್ಟೋನ್ ವರ್ಕ್ ಇರುವ ಗಾಗ್ರಾ ಚೋಲಿ ತೊಟ್ಟು ಮುದ್ದಾಗಿ ರೆಡಿಯಾಗಿದ್ದಳು. ವೇದಾಂತ್ ತಾನೇನು ಕಡಿಮೆ ಇಲ್ಲ ಎಂಬಂತೆ ಮೆರೂನ್ ಗೋಲ್ಡ್ ಮಿಕ್ಸ್ ಇರುವ ಅವಳಿಗೆ ಮ್ಯಾಚ್ ಆಗುವ ಬಣ್ಣ ಸಿಲ್ಕ್ ಶರ್ವಾನಿ ತೊಟ್ಟು ಅವಳಿಗಿಂತ ಮುದ್ದಾಗಿ ಕಾಣುತ್ತಿದ್ದ. ಅವನನ್ನು ನೋಡುವುದೇ ಕೆಲಸ ಎಂಬಂತೆ ಹುಡುಗಿಯರು ಅವನಲ್ಲೇ ಕಣ್ಣನ್ನು ನೆಟ್ಟಿದ್ದರು. ಅಕ್ಕ, ನಿಂಗಿಂತ ಭಾವ ಸೂಪರಾಗಿ ಕಾಣ್ತಿದ್ದಾರೆ ಅಂತ ಅವಳ ಕಸಿನ್ ಹೇಳಲು ಅವರ ಬಳಿ ನಕ್ಕರು. ಒಳಗೊಳಗೆ ಬೈದುಕೊಂಡಿದ್ದಳು ಖುಷಿ. ಆದರೂ ನನ್ನ ಹುಡುಗ ಅಂತ ಹೆಮ್ಮೆ ಪಟ್ಟುಕೊಂಡಿದ್ದಳು. ನೀವು ಯಾಕೆ ಇಷ್ಟು ಚಂದ ರೆಡಿಯಾಗಿರೋದು? ಅವನ ಕಿವಿಯಲ್ಲಿ ಪುಸಿಗುಟ್ಟಿದ್ದಳು. ಯಾಕೆ, ಏನಾಯಿತು? ಎಲ್ಲ ನಿಮ್ಮನ್ನೇ ನೋಡ್ತಿದ್ದಾರೆ. ಹೋ, ನಮ್ಮ ಟೀಚರಮ್ಮಂಗೆ ಜಲಸಿ ಬರುತ್ತೋ ನಕ್ಕು ಹೇಳಿದ. ಹಾಗೇನಿಲ್ಲ, ಕೇಳಿದೆ ಅಷ್ಟೆ ಅಂದು ಸುಮ್ಮನಾದಳು. ಅವಳ ಮುಖ ನೋಡಿ ಮೀಸೆ ಅಂಚಲಿ ನಕ್ಕಿದ್ದ. ಅವನ ಸ್ನೇಹಿತರು, ಸ್ಟಾಫ್ ಎಲ್ಲ ಬಂದು ವಿಶ್ ಮಾಡಿದ್ದರು. ಇಬ್ಬರು ಕಡೆಯ ನೆಂಟರು ಮನೆಯವರ ಜೊತೆ ಫೋಟೋ ಮುಗಿದ ನಂತರ ಕ್ಯಾಮರಾಮ್ಯಾನ್ ಹೇಳಿದಂತೆ ಒಂದೆರಡು ಫೋಟೋ ತೆಗೆಸಿಕೊಂಡು ಸಾಕು ಅಂದು ನಿಲ್ಲಿಸಿದ. ವೇದಾಂತ್ ಅಮ್ಮಂದಿರು, ಕಾರ್ತಿ, ಸಂಜು ಎಲ್ಲರೂ ಡ್ಯಾನ್ಸ್ ಮಾಡಲು ವೇದಾಂತ್ ಕೊಟ್ಟಿದ್ದ ಮಾತನ್ನು ನೆನೆದು ಅವನನ್ನು ಕರೆದರು. ಅವರ ಜೊತೆ ಹಾಡಿಗೆ ಸ್ಟೆಪ್ ಹಾಕಿದ ವೇದಾಂತ್. ಅವರೆಲ್ಲ ಜೋಡಿ ಪರ್ಫಾರ್ಮೆನ್ಸ್ ಬೇಕು ಅಂತ ಹಠ ಮಾಡಲು ಅವನು ಎಷ್ಟೇ ಹೇಳಿದ್ರು ಕೇಳದಿದ್ದಾಗ ಓಕೆ ಅಂದು ಒಪ್ಪಿಗೆ ಕೊಟ್ಟಿದ್ದ. ನನಗೆ ಡ್ಯಾನ್ಸ್ ಬರಲ್ಲ ಅಂದ ಖುಷಿಗೆ ನನ್ನ ಜೊತೆ ಹೆಜ್ಜೆ ಹಾಕು ಸಾಕು ಅಂದು ಅವಳ ಕೈ ಹಿಡಿದು ನಿಂತ. ಇಬ್ಬರು ಕೈ ಹಿಡಿದು ಚಂದದ ನೃತ್ಯ ಮಾಡಲು ಎಲ್ಲರೂ ಖುಷಿಯಿಂದ ಚಪ್ಪಾಳೆ ತಟ್ಟಿದರು. ಊಟದ ನಂತರ ಒಂದೊಂದೇ ಶಾಸ್ತ್ರಗಳನ್ನು ಮಾಡಲು ನಿದ್ದೆ ಬಂದು ಎಲ್ಲರನ್ನು ಕೋಪದಲ್ಲಿ ನೋಡಿದವ ಖುಷಿಯನ್ನು ನೋಡಿ, ಬಂಗಾರಿ, ಇದೆಲ್ಲ ಯಾವಾಗ ಮುಗಿಯುತ್ತೆ ಅಂದ. ಬೆಳಿಗ್ಗೆವರೆಗೂ ಮಾಡ್ತಾರೆ. ಅಲ್ಲಿಗೆ ಕತೆ ಅಷ್ಟೆ. ನನಗೆ ನಿದ್ದೆ ಬರ್ತಾ ಇದೆ ಕಣೆ. ಡ್ಯೂಟಿ ಟೈಮ್ನಲ್ಲಿ ಮಧ್ಯರಾತ್ರಿ ಆದರೂ ಎಚ್ಚರ ಆಗಿರ್ತೀರ, ಇವಾಗ ನಿದ್ದೆ ಬರ್ತಿದ್ಯಾ? ಅದು ಹಾಗೆ ಕಣಮ್ಮ, ಅದೆಲ್ಲ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೇಕಿದ್ರೆ ನೋಡು, ನಾಳೆ ನೈಟ್ ನಿದ್ದೆ ಬರಲ್ಲ ಅಂದು ಕಣ್ಣು ಹೊಡೆದು ಹೇಳಲು, ಯಾಕೆ ಅಂದಳು. ನಾಳೆ ಗೊತ್ತಾಗುತ್ತೆ ಅಂದು ಮೀಸೆ ಮರೆಯಲ್ಲಿ ನಕ್ಕಾಗ ಅವನ ಮಾತನ್ನು ನಿಧಾನವಾಗಿ ಅರ್ಥ ಮಾಡಿಕೊಂಡ ಖುಷಿ ನಾಚಿಕೆ ನಗುವಿನಿಂದ ತಲೆ ತಗ್ಗಿಸಿದಳು.
ಅವನು ಅವಳ ನಗುವನ್ನು ನೋಡಿ ಅರ್ಥ ಆಯ್ತಾ ಅಂದ. ಅವಳೇನು ಹೇಳದೆ ಸುಮ್ಮನೆ ತಲೆ ಆಡಿಸಿದ್ದಳು. ತನ್ನ ಫ್ರೆಂಡ್ಸ್ ಜೊತೆ ಕುಳಿತು ಮಾತನಾಡುತ್ತಿದ್ದ ಪೂರ್ಣಿ ಬಳಿ ಬಂದ ರಿಷಿ, ಮದುವೆ ಮನೆಯಲ್ಲಿ ಸಿಗ್ತೀನಿ ಅಂದವರು ಕಣ್ಣು ತಪ್ಪಿಸಿ ಓಡಾಡ್ತಿದ್ದಾರೆ, ಯಾಕೆ ಅಂತ ಕೇಳಬಹುದಾ ಅಂದ. ಅಪ್ಪ ಅಮ್ಮ ಇದ್ದಾರೆ, ಅದಕ್ಕೆ. ತೋರಿಸಿ, ಅವರ ಹತ್ರನೇ ಡೈರೆಕ್ಟಾಗಿ ಮಾತಾಡ್ತೀನಿ ಅಂದವನ ವರಸೆಗೆ. ನೀವೇನು ಮಾತಾಡೋದು ಬೇಡ, ಸುಮ್ಮನೆ ಇದ್ರೆ ಸಾಕು. ಯಾಕೆ ಇಷ್ಟ ಇಲ್ವಾ ಅಂದಾಗ ಅವಳು ಏನೂ ಹೇಳಲಿಲ್ಲ. ಓಕೆ, ಇಷ್ಟ ಇಲ್ಲ ಅಂದರೆ ಆಯಿತು, ಓಕೆ ಬಾಯ್, ಮತ್ತೆ ತೊಂದರೆ ಕೊಡಲ್ಲ ಅಂದು ಮೇಲೆದ್ದ. ಅವನ ಕೈ ಹಿಡಿದು ಕೂರಿಸಿದವಳೆ, ನಾನು ಯಾವಾಗ ಇಷ್ಟ ಇಲ್ಲ ಅಂದೆ, ನೀವು ಮಾತಾಡಬೇಡಿ, ನಾನೇ ಹೇಳ್ತೀನಿ ಅಂತ ಹೇಳಿದ್ದು. ಅಂದರೆ ಅವಳ ಮುಖ ನೋಡಿ ಇಷ್ಟನಾ ಅಂದ. ಅವಳು ಅನ್ನುವಂತೆ ತಲೆ ಆಡಿಸಲು ಅವನು ನಕ್ಕು ಮುಂದೆ, ನೆಕ್ಸ್ಟ್ ನಮ್ಮದೇ ಮದುವೆ ಅಂದು ಕೈಯಲ್ಲಿದ್ದ ಡೆಕೋರೇಷನ್ ಫ್ಲವರನ್ನು ಅವಳ ಕೈಗೆ ಇಟ್ಟು ಅಲ್ಲಿಂದ ನಡೆದಿದ್ದ. ಮುಂಜಾನೆವರೆಗೂ ಅದು ಇದು ಶಾಸ್ತ್ರ ಮಾಡಿ 4 ಜನ ಮದುಮಕ್ಕಳಿಗೆ ಅರಿಶಿಣದ ಮೈಯಲ್ಲಿ ಕೂರಿಸಿದ್ದರು. ಬೆಳಗ್ಗೆ ಮುಹೂರ್ತ ಬೇಗ ಇದ್ದಿದ್ದು ಖುಷಿ ವೇದಾಂತವರದ್ದು. ಅವರನ್ನು ಜೋಡಿಯಾಗಿ ನಿಲ್ಲಿಸಿ ಅರಿಶಿಣದ ತಣ್ಣೀರನ್ನು ಎರಚುತ್ತಾ ಹಾಗೂ ಬಿಸಿ ನೀರನ್ನು ಅವರ ಮೇಲೆ ಹಾಕಿದರು. ಇಬ್ಬರನ್ನು ಮುಂಜಾನೆಯ ಚಳಿಯಲ್ಲಿ ನೆನೆಸಿ ತಪ್ಪೆ ಮಾಡಿದಾಗ ಖುಷಿ ನಡುಗುತ್ತಾ ಅವನ ಕೈ ಹಿಡಿದಿದ್ದಳು. ನಂತರ ಅವರನ್ನು ಸ್ನಾನಕ್ಕೆ ಕಳಿಸಿ ರೆಡಿ ಆಗಲು ಹೇಳಿ ಅದೇ ಶಾಸ್ತ್ರವನ್ನು ಶ್ರವಣ್ ಹಾಗೂ ರಿಯಾಗೆ ಮುಂದುವರೆಸಿದರು. ಬಂಗಾರದ ಬಣ್ಣದ ದೊಡ್ಡ ಅಂಚಿನ ಸೀರೆ ಹುಟ್ಟು ಮೊಗ್ಗಿನ ಜಡೆ ಅಲಂಕಾರ ಒಡವೆಯಲ್ಲಿ ಖುಷಿ ರೆಡಿ ಆದರೆ, ಬಿಳಿ ಅಂಗಿ ಪಂಚೆಯಲ್ಲಿ ಹಣೆ ಮೇಲೆ ಬಾಸಿಂಗ ತೊಟ್ಟು ಚಂದವಾಗಿ ಕಾಣುತ್ತಿದ್ದ ವೇದಾಂತ್. ಅಂತರ್ಪಟದ ಆಚೆ ಈಚೆ ನಿಂತಿದ್ದ ಇಬ್ಬರು ಜೀರಿಗೆ ಬೆಲ್ಲ ಹಾಕಿದರು. ವೇದಾಂತ್ ಏನೋ ಹಾರ ಹಾಕಿದ, ಆದರೆ ಖುಷಿಗೆ ಹಾಕಲು ಅವನ ತಮ್ಮಂದಿರು ಬಿಡಲೇ ಇಲ್ಲ. ಅವನನ್ನು ಮೇಲಕ್ಕೆ ಎತ್ತಿಕೊಂಡಾಗ ಅವಳು ಅವನಿಗೆ ಹಾರ ಹಾಕಲು ಪೇಚಾಡಿದಳು. ಕೊನೆಗೆ ಸೋತು ನಿಂತವಳ ಮುಂದೆ ತಾನೇ ತಲೆ ತಗ್ಗಿಸಿದ ವೇದಾಂತ್. ಮುಹೂರ್ತ ಸಮಯದಲ್ಲಿ ಅವಳ ಕುತ್ತಿಗೆಗೆ ತಾಳಿ ಕಟ್ಟುವಾಗ ಕಣ್ಣು ತುಂಬಿಕೊಂಡು ಅವನನ್ನೇ ನೋಡುತ್ತಿದ್ದಳು ಖುಷಿ. ಇನ್ನು ನನ್ನ ಜೀವವೇ ನಿಂಗೆ ಮೀಸಲು ಎಂಬ ಪ್ರೀತಿಯ ಭಾವ ಆ ಕಣ್ಣೊಳಗೆ ಕಾಣುತ್ತಿತ್ತು. 3 ಗಂಟು ಹಾಕಿ ಹಾರ್ಟ್ಲಿ ವೆಲ್ಕಮ್ ಟು ಇನ್ ಮೈ ಲೈಫ್ ಅಂದು ಅವಳ ಕಿವಿ ಬಳಿ ಪಿಸುಗುಟ್ಟಿದವ ಅವಳ ಹಣೆಗೆ ಚುಂಬಿಸಿದ. ಎಲ್ಲರೂ ಅವರನ್ನು ನೋಡಿ ಹೋಹೋ ಅಂತ ಕಿರ್ಚಿದಾಗ ಅವಳಿಂದ ಸರಿದು ನಿಂತಿದ್ದ. ವೇದಾಂತ್ ಸೋಲ್ಡ್ ಔಟ್, ವೇದಾಂತ್ ಸೋಲ್ಡ್ ಔಟ್ ಅಂತ ಸಂಜೀವ್, ಕಾರ್ತಿಕ್, ರಿಷಿ ಎಲ್ಲರೂ ಜೋರಾಗಿ ಒಂದೇ ಸಮನೆ ಕೂಗುತ್ತಿದ್ದರು. ಅವರೆಲ್ಲರ ಸಂತೋಷ ಕಂಡು ತಾನು ನಕ್ಕು ನಿಂತಿದ್ದ ವೇದಾಂತ್, ಅಹಲ್ಯ, ಕುಸುಮ, ಜಾನಕಿ ಹಾಗೂ ಬಿಂದು, ಅವನ ಅಜ್ಜ ಅಜ್ಜಿ ಎಲ್ಲರೂ ಈ ಮದುವೆಗಾಗಿ ಕಾಯುತ್ತಿದ್ದವರು ಇಂದು ಕಂಡು ತುಂಬಿಕೊಂಡು ಸಂತೋಷಕ್ಕೆ ಕಣ್ಣೀರು ಹಾಕಿದರು. ಖುಷಿ ಅಮ್ಮನು ಕಣ್ಣೀರು ಹಾಕಿದಾಗ ಅವಳು ಅವರನ್ನು ನೋಡಿ ಅತ್ತಿದ್ದು ವೇದಾಂತ್ ಗಮನಿಸಿದ. ಅವಳ ಹಣೆಗೆ, ಕೆನ್ನೆಗೆ, ತಾಳಿಗೆ ಅರಿಶಿನ ಕುಂಕುಮ ಹಚ್ಚಿ ಅವಳ ಕಾಲ ಬೆರಳಿಗೆ ಕಾಲುಂಗುರ ಹಾಕಿ ಅವಳ ಜೊತೆ 7 ಹೆಜ್ಜೆ ಇಟ್ಟು ಸಪ್ತಪದಿ ತುಳಿದಿದ್ದ. ಅವಳ ಗಲ್ಲ ಹಿಡಿದು ಆಕಾಶದ ಕಡೆ ಕೈ ತೋರಿಸುತ್ತಾ ಅರುಂಧತಿ ನಕ್ಷತ್ರ ತೋರಿಸಲು ಏನು ಕಾಣ್ತಿಲ್ಲ ಅಂದಳು ಖುಷಿ. ನಕ್ಷತ್ರ ನಿನ್ನ ಜೊತೆಗೆ ಇರುವಾಗ ಅಲ್ಲಿ ಹೇಗೆ ಕಾಣಿಸುತ್ತೋ ಬಂಗಾರಿ ಅಂದ ವೇದಾಂತ್. ಸಾಕು ಬಿಡೋ, ಮಿಕ್ಕಿದ್ದು ಮನೆಯಲ್ಲಿ ಮುಂದುವರೆಸು ಅಂದ ಕಾರ್ತಿಕ್ ನಗುತ್ತಾ. ಅವನಿಗೊಂದು ಸ್ಮೈಲ್ ಕೊಟ್ಟಿದ್ದ ಕಣ್ಣು ಹೊಡೆದು. ಇವರ ನಂತರ ಇದ್ದಿದ್ದು ಶ್ರವಣ್ ರಿಯಾ ಮದುವೆ. ಇಷ್ಟಪಟ್ಟವರ ಜೊತೆ ಇಷ್ಟು ದಿನ ಕಾದು ಮದುವೆ ಆಗಿದ್ದ ಶ್ರವಣ್ ಅವರದ್ದು ಎಲ್ಲ ಮುಗಿಯಲು ಮತ್ತೆ ರಿಸೆಪ್ಷನ್ಗೆ ರೆಡಿಯಾಗಿ ಬಂದು ನಿಂತರು. ಎಲ್ಲರೂ ಖುಷಿಯಿಂದ ಬಂದವರನ್ನು ಮಾತನಾಡಿಸಿ ಫೋಟೋ ಅಂತ ಸಂತೋಷದಿಂದ ಇದ್ದರು. MP ಬೇಕೆಂದೇ ಬಂದು ಅವನಿಗೆ ವಿಶ್ ಮಾಡಿ ಹೋಗಿದ್ದರು. ಅವನ ಸ್ಟಾಫ್ಗಳು, ಕಮಿಷನರ್ ಎಲ್ಲ ಡ್ಯೂಟಿ ಮೇಲೆ ಇರುವಾಗಲೇ ಬಂದು ವಿಶ್ ಮಾಡಿ ಗಿಫ್ಟ್ ಕೊಟ್ಟು ಹೋಗಿದ್ದರು. ಅಂತೂ ಇಂತೂ ಅವರ ರಿಸೆಪ್ಷನ್ ಮುಗಿಯುವಾಗ ಮಧ್ಯಾಹ್ನದ ಮೇಲಾಗಿತ್ತು. 3 ಮನೆಯ ಸಂಬಂಧಿಕರು, ಪರಿಚಯದವರು, ಸ್ನೇಹಿತರು, ಫ್ಯಾಮಿಲಿ ಏನು ಕಡಿಮೆ ಇರಲಿಲ್ಲ. ಅವರೆಲ್ಲ ಕಡಿಮೆ ಆಗುವ ಹೊತ್ತಿಗೆ ಸ್ಟೇಜ್ ಮೇಲೆ ನಿಂತವರ ಕಾಲುಗಳು ತಮ್ಮ ನೋವನ್ನು ತೋರಿಸುತ್ತಿತ್ತು. ಊಟಕ್ಕೆ ಹೋದಾಗ ಒಂದೇ ಎಲೆಯಲ್ಲಿ ಊಟಕ್ಕೆ ನೀಡಿದಾಗ ತಾನೇ ಅವಳಿಗೆ ಮೊದಲು ಸಿಹಿ ತಿನ್ನಿಸಿದ. ಅವಳು ಅವನಿಗೆ ತಿನ್ನಿಸಿದಾಗ ಅವನ ಮುಖದಲ್ಲಿ ಇದ್ದ ಎಂದು ಕಾಣದ ಖುಷಿಯನ್ನು ಅವನ ಆತ್ಮೀಯರು ಎಲ್ಲ ಇಂದು ಕಂಡಿದ್ದರು. ಹೆಣ್ಣನ್ನು ಒಪ್ಪಿಸುವ ಸಮಯ ಅಲ್ಲಿ ಎಲ್ಲರ ಕಣ್ಣುಗಳು ಒದ್ದೆ ಆಗಿದ್ದವು. ಯಾವಾಗಲೂ ಮನೆಯಲ್ಲಿ ಸಿಡುಕುತ್ತಾ ವಾದ ಮಾಡುತ್ತಾ ತಮ್ಮ ಮಾತಿಗೆ ವಿರೋಧ ಮಾಡಿ ಬಯಸಿಕೊಳ್ಳುತ್ತಿದ್ದ ಮಗಳನ್ನು ಅವರಿಗೆ ಒಪ್ಪಿಸುವ ಸಮಯ. ವಿದ್ಯಾ ಅವರು ಖುಷಿಯನ್ನು ತಬ್ಬಿಕೊಂಡು ಅತ್ತರು.
ಅಪ್ಪನ ತೋಳಿಗೆ ತಲೆ ಇಟ್ಟು ಅಳುವಾಗ ಅವರು ಹೇಳಿದ ಮಾತುಗಳು ಏನೇ ಕಷ್ಟ ಬಂದರೂ ಅಪ್ಪ ಅಮ್ಮ ತಲೆ ತಗ್ಗಿಸೋ ಥರ ಮಾಡಬೇಡ, ನಿನ್ನ ಗಂಡನ ಎಲ್ಲ ಕಷ್ಟ ಸುಖದಲ್ಲೂ ನಿಂಗೆ ಪಾಲು ತಗೋ, ಯಾರಿಗೂ ನೋವು ಆಗೋ ಥರ ನೋಡ್ಕೊಬೇಡ ಅಂತ ಹೇಳುತ್ತಿದ್ದರು. ಮುದ್ದಿನ ತಮ್ಮನನ್ನು ಅಪ್ಪಿಕೊಂಡು ಸಮಾಧಾನ ಆಗುವವರೆಗೂ ಅತ್ತಿದಳು. ತನ್ನ ಅಜ್ಜಿ, ನೆಂಟರು, ಸ್ನೇಹಿತೆ ಎಲ್ಲರಿಗೂ ತಿಳಿಸಿ ಅಳುತ್ತಾ ನಿಂತವಳ ಕೈಯನ್ನು ವೇದಾಂತನ ಕೈಯಲ್ಲಿ ಇಟ್ಟು, ಅವಳು ಏನಾದರೂ ತಿಳಿದೆ ತಪ್ಪು ಮಾಡಿದರೆ, ನೋವು ಮಾಡಿದರೆ ದಯವಿಟ್ಟು ಕ್ಷಮಿಸಿ, ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂದರು. ಇವಾಗ ನಿಮ್ಮ ಮಗಳು ನನ್ನ ಹೆಂಡತಿ, ಅವಳನ್ನು ಚೆನ್ನಾಗಿ ನೋಡಿಕೊಳ್ಳೋದು ನನ್ನ ಕರ್ತವ್ಯ, ನೀವೇನು ಯೋಚಿಸಬೇಡಿ ಅಂದವ ಅವರ ತಲೆದೂಗಿದರು. ರಿಯಾಳದು ಅದೇ ಕತೆ. ಒಬ್ಬಳೆ ಮಗಳು ಅಂತ ತುಂಬ ಪ್ರೀತಿಯಿಂದ ಸಾಕಿದ್ದ ಅಪ್ಪ ಅಮ್ಮನನ್ನು ಬಿಟ್ಟು ಬರಲು ಅವಳು ಅಳು ಜೋರಾಗಿತ್ತು. ಅಂತೂ ಸಮಾಧಾನ ಮಾಡಿ ಅವರನ್ನೆಲ್ಲ ಹೊರಡಿಸಲು ಕುಸುಮ ಅವರಿಗೆ ಸಾಕಾಯಿತು. ಹುಡುಗಿರ ಅಪ್ಪ ಅಮ್ಮರಿಗೆ ಧೈರ್ಯ ಹೇಳಿ ಎಲ್ಲ ಹೊರಡಲು ಕಾರಿನಲ್ಲಿ ಬರಲ್ಲ, ತನ್ನ ಅಂಬಾರಿ ಮೇಲೆ ಬರೋದು ಅಂದ ವೇದಾಂತ್. ವೇದ, ಹಠ ಮಾಡಬೇಡ, ಸುಮ್ಮನೆ ಕಾರತ್ತು ಅಂದರು ಅವರ ಅಪ್ಪ. ದೊಡ್ಡಪ್ಪ ಎಲ್ಲ, ದೊಡ್ಡಮ್ಮ ನಾವು ಬೈಕ್ ಮೇಲೆ ಬರ್ತೀವಿ, ಹೇಳು ಪ್ಲೀಸ್ ಅಂದಾಗ, ಸರಿ ಮಗನೇ ಅಂದರು ಕುಸುಮ. ಅವರು ಹೇಳಿದ ಮೇಲೆ ಅಲ್ಲಿ ಯಾರೊಬ್ಬರು ಮತ್ತೆ ಮಾತನಾಡುವ ಹಾಗಿಲ್ಲ. ತನ್ನ ಹುಡುಗಿ ಜೊತೆ ಅವನ ಬೈಕ್ ಏರಿ ಮನೆ ಕಡೆ ನಡೆದವ. ಸಂಜು, ನೀವೆಲ್ಲ ಅವನ ಜೊತೆ ಬನ್ನಿ ಅಂದಾಗ ಅವರು ಸಂಜೀವ್, ರಿಷಿ, ಶಶಾಂಕ್, ವೇದಾಂತ್ ಖುಷಿಗಾಗಿ ರೆಡಿ ಇದ್ದ ಕಾರ್ನಲ್ಲಿ ಅವರನ್ನು ಫಾಲೋ ಮಾಡಿದರು. ಕಾರ್ತಿ, ರಕ್ಷಿತ್ ರೆಸಾರ್ಟ್ನಲ್ಲಿ ಎಲ್ಲವನ್ನು ಖಾಲಿ ಮಾಡಿಸಿ ಬರಲು ನಿಂತರು. ಮಿಕ್ಕವರು ಇನ್ನೊಂದು ಜೋಡಿ ಹೊರಡಿಸಿ ಮನೆ ಕಡೆ ನಡೆದರು. ಖುಷಿ ಅಪ್ಪ ಅಮ್ಮ ತಮ್ಮ ಜೊತೆ ಉಳಿದ ನೆಂಟರ ಜೊತೆ ಮನೆಗೆ ಹೋದರೆ, ಪೂರ್ಣಿ ಹಾಗೂ ಕುಶಾಲ್ ಖುಷಿ ಜೊತೆಗಿರಲು ದೊಡ್ಡ ಮನೆಗೆ ನಡೆದರು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.